ಹಾಯ್ ಹೆಲೋ ನಮಸ್ಕಾರ. ನಮ್ಮ ಕೇರಳ ಸೀರೀಸ್ನ 2ನೇ ಎಪಿಸೋಡ್ಗೆ ಸ್ವಾಗತ. ಅಲೆಪಿ ಅಂದ್ರೆ ಎಲ್ರಿಗೂ ಬೋಟ್ ಹೌಸ್, ಬೀಚ್, ಬ್ಯಾಕ್ ವಾಟರ್, ಚರ್ಚ್ಗಳೇ ನೆನಪಾಗುತ್ತೆ. ಆದ್ರೆ ಈ ಅಲೆಪಿಲಿ ಸುಮಾರು 500 ವರ್ಷಗಳ ಇತಿಹಾಸವುಳ್ಳ ಶ್ರೀಕೃಷ್ಣ ದೇವಸ್ಥಾನ ಕೂಡ ಇದೆ. ದೇವಸ್ಥಾನದ ಕತೆ ಕೂಡ ಬಹಳ ಸ್ವಾರಸ್ಯಕರವಾಗಿದೆ. ಬನ್ನಿ ಈ ಅಂಬಾಲಪುರ ಶ್ರೀಕೃಷ್ಣ ದೇವಸ್ಥಾನದ ಕತೆ ಮತ್ತು ಇತಿಹಾಸವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ನಮ್ಮ ಕೇರಳದ ಅಲೆಪಿ ಸೀರೀಸ್ನ ಮೊದಲನೇ ಎಪಿಸೋಡ್ ಬೋಟ್ ಹೌಸ್ ವಿಡಿಯೋನ ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಇರುತ್ತೆ, ಚೆಕ್ಔಟ್ ಮಾಡಿ. ಸೊ ಆ ವಿಡಿಯೋದಲ್ಲಿ ಹೇಳ್ದಂಗೆ ನಾವು ಬೆಳಗ್ಗೆ 6 ಗಂಟೆಗೆ ಅಲೆಪಿ ರೀಚ್ ಆದ್ವಿ. ನಮ್ಮ ಬೋಟ್ ಹೌಸ್ ಚೆಕ್ ಇನ್ 12 ಗಂಟೆಗೆ ಇದ್ದಿದ್ದರಿಂದ ಇನ್ನೂ 6 ಅವರ್ ಟೈಮ್ ಇದೆ ಅಂತ ಸ್ಕೂಟಿನ ರೆಂಟ್ಗೆ ತೊಗೊಂಡು ನಾವು ಮೊದಲು ಬಂದಿದ್ದ ಜಾಗನೇ ಈ ಅಂಬಾಲಪುರದ ಶ್ರೀಕೃಷ್ಣ ದೇವಸ್ಥಾನ. ಅಂಬಾಲಪುರ ಶ್ರೀಕೃಷ್ಣ ದೇವಸ್ಥಾನವನ್ನು 15ನೇ ಶತಮಾನದಲ್ಲಿ ಅಂಬಾಲಪುರದ ರಾಜರಾದ ಚಂಬಕಸೇರಿ ತಿರುನಲ್ ಮತ್ತು ದೇವನಾರಾಯಣ ತಂಪುರನ್ ರವರು ಕಟ್ಟಿಸಿದ್ರು. ಇಲ್ಲಿನ ಸ್ಥಳ ಪುರಾಣದ ಪ್ರಕಾರ ದೇವನಾರಾಯಣರಿಗೆ ದೈವ ಧ್ವನಿಯನ್ನು ಮತ್ತು ದೈವ ದರ್ಶನವನ್ನು ಗುರುತಿಸುವ ಶಕ್ತಿ ಇತ್ತು. ಒಂದು ದಿನ ಈ ಪಂಪಾ ನದಿಯಲ್ಲಿ ಪ್ರಯಾಣಿಸುತ್ತಿರುವಾಗ ದೇವನಾರಾಯಣರಿಗೆ ಶ್ರೀಕೃಷ್ಣನ ಕೊಳಲಿನ ಶಬ್ದ ಕೇಳಿಸಿತು. ಅದನ್ನು ಅನುಸರಿಸಿ ಬಂದಾಗ ಶ್ರೀಕೃಷ್ಣ ಪರಮಾತ್ಮ ಗೋವುಗಳ ಮಧ್ಯೆ ನಿಂತು ರಮಣೀಯವಾಗಿ ಕೊಳಲು ನುಡಿಸುತ್ತಿರುವುದನ್ನು ಕಂಡು ಅದೇ ಜಾಗದಲ್ಲಿ ಶ್ರೀಕೃಷ್ಣ ದೇವಸ್ಥಾನ ನಿರ್ಮಾಣ ಮಾಡಬೇಕೆಂದು ಈ ಸುಂದರ ದೇವಾಲಯವನ್ನು ಕಟ್ಟಿಸಿದರು. ಇನ್ನು ಇಲ್ಲಿನ ಇತಿಹಾಸ ನೋಡುವುದಾದರೆ 17ನೇ ಶತಮಾನದಲ್ಲಿ ಕೇರಳದ ಗುರುವಾಯೂರು ದೇವಸ್ಥಾನದ ಮೇಲೆ ಟಿಪ್ಪು ಸುಲ್ತಾನ್ ದಾಳಿ ಮಾಡಿದಾಗ ಅಲ್ಲಿನ ಶ್ರೀಕೃಷ್ಣ ವಿಗ್ರಹವನ್ನು ರಕ್ಷಿಸಲು ಗುರುವಾಯೂರು ದೇವಸ್ಥಾನದಿಂದ ಅಂಬಾಲಪುರದ ಶ್ರೀಕೃಷ್ಣ ದೇವಸ್ಥಾನಕ್ಕೆ ತಂದು 12 ವರ್ಷಗಳ ಕಾಲ ಇಡಲಾಗಿತ್ತು. ಈ ದೇವಸ್ಥಾನದಲ್ಲಿ ಕೃಷ್ಣ ಪಾರ್ಥಸಾರಥಿ ರೂಪದಲ್ಲಿ ನೆಲೆಸಿದ್ದಾರೆ. ಪಾರ್ಥಸಾರಥಿ ಅಂದರೆ ಪಾರ್ಥ ಅನ್ನೋದು ಅರ್ಜುನನ ಇನ್ನೊಂದು ಹೆಸರು, ಸಾರಥಿ ಅಂದರೆ ರಥ ನಡೆಸೋನು. ಸೊ ಅರ್ಜುನನ ರಥ ನಡೆಸೋನು ಪಾರ್ಥಸಾರಥಿ. ಆ ರೂಪದಲ್ಲಿ ಕೃಷ್ಣ ಇಲ್ಲಿ ನೆಲೆಗೊಂಡಿದ್ದಾರೆ. ಇನ್ನು ಈ ದೇವಸ್ಥಾನ ನೋಡಿದ್ರೆ ನಮಗೆ ಧರ್ಮಸ್ಥಳ ಸುಬ್ರಹ್ಮಣ್ಯ ದೇವಸ್ಥಾನನೇ ನೆನಪು ಬರುತ್ತೆ. ಸೇಮ್ ಸ್ಟ್ರಕ್ಚರ್ ಇದೆ ಇದೂ. ಈ ಕೋಸ್ಟಲ್ ರೀಜನ್ ದೇವಸ್ಥಾನಗಳು ಆಲ್ಮೋಸ್ಟ್ ಇದೇ ಥರ ಬಿಲ್ಡ್ ಆಗಿದ್ದಾವೆ. ಇನ್ನು ದೇವಸ್ಥಾನದ ಒಳಗಡೆಗೆ ಅಂದರೆ ಗರ್ಭಗುಡಿ ಒಳಗಡೆ ಹೋಗ್ಬೇಕಾದ್ರೆ ದರ್ಶನಕ್ಕೆ ಕ್ಯಾಮ್ರಾ ಅಲೋ ಇಲ್ಲ. ಸೊ ಆ ದೇವ್ರು ಹೆಂಗಿದೆ ಅಂತ ನಾನಿಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಈ ತರ ಪಾರ್ಥಸಾರಥಿ ರೂಪದಲ್ಲಿ ಕೃಷ್ಣ ಇಲ್ಲಿನ ಪಾಯಸ ಪ್ರಸಾದ ಈ ದೇವಸ್ಥಾನದ ಅತಿ ಮುಖ್ಯ ಆಕರ್ಷಣೆಯಾಗಿದೆ. ಈ ಪಾಯಸ ಪ್ರಸಾದ ಸೇವಿಸಲು ಸಾಕ್ಷಾತ್ ಗುರುವಾಯೂರು ಶ್ರೀಕೃಷ್ಣ ಪರಮಾತ್ಮ ಬರುತ್ತಾರೆ ಎಂಬ ನಂಬಿಕೆ ಕೂಡ ಇದೆ. ಈ ಪಾಯಸವನ್ನ ಹಾಲು, ಅಕ್ಕಿ ಮತ್ತು ಸಕ್ಕರೆಯಿಂದ ತಯಾರಿಸುತ್ತಾರೆ. ಕರ್ನಾಟಕದಲ್ಲಿ ಮೇಲುಕೋಟೆ ಪುಳಿಯೋಗರೆ ಎಷ್ಟು ಪ್ರಸಿದ್ಧನೋ ಅದೇ ರೀತಿ ಈ ದೇವಸ್ಥಾನದಲ್ಲಿ ಪಾಯಸ ಕೂಡ ತುಂಬಾನೇ ಪ್ರಸಿದ್ಧ ಆಗಿದೆ. ಈ ರೀತಿಯ ಕೆಂಪು ಬೀಜಗಳನ್ನು ಗುರುವಾಯೂರು ಮತ್ತು ಇಲ್ಲಿನ ಶ್ರೀ ಕೃಷ್ಣ ದೇವಸ್ಥಾನದಲ್ಲಿ ಎಸೆಯುವುದನ್ನ ನೀವು ಸಾಮಾನ್ಯವಾಗಿ ಕಾಣಬಹುದು. ಇವುಗಳನ್ನ ಮಂಜಾಡಿ ಕುರು ಎಂದು ಕರೆಯುತ್ತಾರೆ. ಮತ್ತೆ ಇವುಗಳನ್ನ ಅದೃಷ್ಟದ ಕೆಂಪು ಬೀಜಗಳೆಂದು ಕೂಡ ಕರೀತಾರೆ. ಇವುಗಳನ್ನ ಎಸೆಯುವ ಇಂದಿನ ಕತೆ ಏನಪ್ಪಾ ಅಂದ್ರೆ, ಅಂಬಾಲಪುರದ ಅಜ್ಜಿ ಶ್ರೀಕೃಷ್ಣನ ದರ್ಶನ ಪಡೆಯಲು ಗುರುವಾಯೂರು ದೇವಸ್ಥಾನಕ್ಕೆ ಹೋಗಿದ್ದಾಗ ದೇವರಿಗೆ ಕಾಣಿಕೆಯಾಗಿ ನೀಡಲು ಅಜ್ಜಿಯ ಬಳಿ ಏನೂ ಇಲ್ಲದಿದ್ದಾಗ ತನ್ನ ಮನೆ ಬಳಿ ಇದ್ದ ಈ ಕೆಂಪು ಬೀಜಗಳನ್ನ ತೆಗೆದುಕೊಂಡೋಗಿರ್ತಾರೆ. ಆದರೆ ಅದೇ ದಿನ ಅಲ್ಲಿನ ರಾಜನೂ ಸಹ ಗುರುವಾಯೂರು ದೇವಸ್ಥಾನಕ್ಕೆ ಬಂದಿದ್ರು. ರಾಜ ಬಂದಿದ್ದ ಕಾರಣ ಸೈನಿಕರೆಲ್ಲ ಅಜ್ಜಿಯನ್ನ ಒಳಗೆ ಬಿಡದೆ ತಳ್ಳಿಬಿಟ್ರು. ಆಗ ಅಜ್ಜಿಯ ಬಳಿ ಇದ್ದ ಕೆಂಪು ಬೀಜಗಳೆಲ್ಲ ನೆಲದ ಮೇಲೆ ಚೆಲ್ಲಾಡಿದ್ವು. ತಕ್ಷಣವೇ ರಾಜನಿಗೆ ಅಶ್ರೀರವಾಣಿ ಕೇಳಿಸುತ್ತೆ. ಆ ಅಶರೀರವಾಣಿ ಶ್ರೀಕೃಷ್ಣ ಪರಮಾತ್ಮದಾಗಿತ್ತು. ಆ ಅಜ್ಜಿಯು ತನ್ನ ಪರಮ ಭಕ್ತೆ. ಆ ಅಜ್ಜಿ ತಂದಿರುವ ಕೆಂಪು ಬೀಜಗಳೇ ನನಗೆ ಪರಮ ಇಷ್ಟವಾದದ್ದು. ಅಜ್ಜಿಯನ್ನ ಹುಡುಕುವುದಕ್ಕೆ ರಾಜರಿಗೆ ಆಜ್ಞೆ ಮಾಡ್ತಾರೆ. ಆದ್ರೆ ಸೈನಿಕರು ಎಷ್ಟೇ ಹುಡುಕಿದ್ರು ಅಜ್ಜಿ ಎಲ್ಲೂ ಕೂಡ ಸಿಗಲ್ಲ. ನಂತರ ರಾಜ ಕ್ಷಮೆ ಯಾಚಿಸಲು ಗರ್ಭಗುಡಿಯ ಹತ್ತಿರ ಬಂದಾಗ ಅಜ್ಜಿ ಕೂಡ ಗರ್ಭಗುಡಿಯ ಒಳಗಡೆನೆ ಇರ್ತಾರೆ.
ಅಂದಿನಿಂದ ಬರುವ ಭಕ್ತರೆಲ್ಲ ಈ ಕೆಂಪು ಬೀಜಗಳನ್ನ ತಂದು ಕೃಷ್ಣ ಪರಮಾತ್ಮನಿಗೆ ಸಮರ್ಪಿಸ್ತಾರೆ. ಇನ್ನು ಈ ಅಜ್ಜಿಯ ಕಥೆಯನ್ನು ಇಟ್ಕೊಂಡು ಮಲಯಾಳಮಲ್ಲಿ ಮಂಜಾಡಿ ಕೊರು ಅಂತ ಒಂದು ಸಿನಿಮಾನೇ ಮಾಡಿದ್ರು. ಆ ಸಿನಿಮಾ 1980ರಲ್ಲಿ ರಿಲೀಸ್ ಆಗಿತ್ತು. ಇನ್ನು ಈ ದೇವಸ್ಥಾನದಲ್ಲಿ ನಾವು ಕಾಮನ್ ಆಗಿ ನೋಡೋಕೆ ಸಿಗೋದು ತುಲಾಭಾರ. ಇಲ್ಲಿ ಮಕ್ಕಳಿಗೆ ಹರಕೆ ತುಂಬಾ ಕಟ್ಕೊತಾರೆ. ಮಕ್ಕಳು ತೂಕದಷ್ಟೇ ಅಕ್ಕಿ, ಬೇಳೆ, ಸಕ್ಕರೆ ಅಥವಾ ಬೆಳ್ಳಿ ಈ ಥರ ವಸ್ತುಗಳನ್ನ ಕೊಡ್ತೀವಿ ಅಂತ ಹರಕೆ ಕಟ್ಕೊಂಡಿರ್ತಾರೆ. ಅದನ್ನು ಇಲ್ಲಿ ಮಕ್ಕಳನ್ನ ಒಂದು ಸೈಡ್ ಕೂರಿಸಿ ಇನ್ನೊಂದು ಸೈಡ್ ಅವ್ರ ಹರಕೆ ಕಟ್ಕೊಂಡಿರೋ ವಸ್ತುನ ಇಟ್ಟು ಕೊಡ್ತಾರೆ. ಅದನ್ನು ಯೂಸ್ ಮಾಡ್ಕೊಂಡು ಇಲ್ಲಿ ದೇವಸ್ಥಾನದವರು ಭಕ್ತಾದಿಗಳಿಗೆ ಪ್ರಸಾದನ ಸಹ ತಯಾರಿಸ್ತಾರೆ. ಇನ್ನು ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದರೆ ಇಲ್ಲಿ ಕೂತ್ಕೊಳ್ಳೋದಕ್ಕೆಲ್ಲ ಅರೇಂಜ್ಮೆಂಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ವಾತಾವರಣ ತುಂಬ ಚೆನ್ನಾಗಿದೆ. ಇನ್ನು ಇಲ್ಲಿ ನಾವು ಒಂದು ದೊಡ್ಡ ಆನೆ ಸ್ಟ್ಯಾಚ್ಯೂ ನೋಡ್ಬೋದು. ಈ ಆನೆ ಬಂದು ಕೇರಳದಲ್ಲಿ ತುಂಬಾ ಪಾಪ್ಯುಲರು. ಈ ಆನೆ ಕಥೆಯಲ್ಲೂ ಸಹ ಒಂದು ಸಿನಿಮಾ ಮಾಡಿದ್ದಾರೆ ಮಲಯಾಳಮಲ್ಲಿ. ಈ ಆನೆ ಹೆಸರು ಬಂದು ಕೇಶವ ಅಂತ. ಈ ಆನೆ ಬಂದು ಗುರುವಾಯೂರು ದೇವಸ್ಥಾನದಲ್ಲಿತ್ತು. ಈ ಆನೆ ಸುಮಾರು 64 ವರ್ಷ ಬದುಕಿರುತ್ತೆ. 1912ರಲ್ಲಿ ಹುಟ್ಟಿದಂಥ ಆನೆ 1922ಕ್ಕೆ ಈ ಗುರುವಾಯೂರು ದೇವಸ್ಥಾನಕ್ಕೆ ಬರುತ್ತೆ. ಕೇರಳದ ನಿಲಂಬೂರು ರಾಯಲ್ ಫ್ಯಾಮಿಲಿಯವರು ದಾನ ಮಾಡಿರ್ತಾರೆ ಈ ಆನೆನ ಗುರುವಾಯೂರು ದೇವಸ್ಥಾನಕ್ಕೆ. 1922ರಿಂದ 1976ವರೆಗೂ ಈ ದೇವಸ್ಥಾನದಲ್ಲೇ ಸೇವೆ ಮಾಡಿ ತನ್ನ ಪ್ರಾಣ ಬಿಡುತ್ತೆ ಈ ಆನೆ. ಈ ಆನೆ ಗುರುವಾಯೂರು ದೇವಸ್ಥಾನದಲ್ಲಿ ಕೃಷ್ಣನ ಮೆರವಣಿಗೆಗೆ ಬಳಸ್ತಾ ಇರ್ತಾರೆ. ಗುರುವಾಯೂರು ಏಕಾದಶಿ ದಿನ ಕೃಷ್ಣನ ಮೆರವಣಿಗೆಗೆ ಈ ಆನೆ ಪ್ರತಿ ವರ್ಷವೂ ಸೇವೆ ಸಲ್ಲಿಸಿದೆ. ಈ ಆನೆಗೆ ಕೊನೆ ಟೈಮಲ್ಲಿ ವಯಸ್ಸಾದಾಗ ತಗೊಂಡೋಗಿ ದೂರದಲ್ಲಿ ಕಟ್ಟಾಕಿರ್ತಾರೆ. ಆದರೆ ಪ್ರತಿ ಏಕಾದಶಿಗೇನು ಆನೆ ನೆನ್ಪಿಡ್ಕೊಂಡು ಈ ಕೃಷ್ಣನ ಹೊರೋದಕ್ಕೆ ಅಂತ ಚೈನಾ ಕಟಾಕಿದ್ರು ಸಹ ಕಿತ್ಕೊಂಡು ಬರ್ತಾ ಇತ್ತಂತೆ. ಅಷ್ಟು ಭಕ್ತಿ ಕೃಷ್ಣನ ಮೇಲೆ ಈ ಆನೆಗೆ. ಈ ಆನೆಗೆ ಗಜರಾಜ ಗುರುವಾಯೂರು ಕೇಶವ ಅಂತಲೇ ಹೆಸರು. ಈಗಲೂ ಸಹ ನೀವು ಗುರುವಾಯೂರಿಗೆ ಹೋದರೆ ಅಲ್ಲೂ ಈ ಆನೆ ಸ್ಟ್ಯಾಚ್ಯೂ ನೋಡ್ಬೋದು. ಮತ್ತು ಈ ದೇವಸ್ಥಾನದ ಮುಂದೆನೂ ಸಹ ಈ ಆನೆ ಸ್ಟ್ಯಾಚ್ಯೂನ ಕಟ್ಟಿಸಿದ್ದಾರೆ. ಇನ್ನು ಆನೆ ಇನ್ನೇನು ನಡೆಯೋಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿ ಬಂದಾಗಲೂ ಸಹ ಆನೆನ ದೇವಸ್ಥಾನ ಮುಂದೆನೇ ಕೂರಿಸ್ತಾ ಇದ್ರಂತೆ. ಆನೆ ಏಕಾದಶಿ ದಿನ ದೇವರಿಗೆ ಸೊಂಡ್ಲೆತ್ತಿ ನಮಸ್ಕಾರ ಮಾಡ್ತಾ ಇತ್ತಂತೆ. ಅದು ಪ್ರಾಣ ಬಿಟ್ಟಿದ್ದ ದಿನವೂ ಸಹ ಗುರುವಾಯೂರು ಏಕಾದಶಿ ದಿನವೇ ಆಗಿದೆ. ಇನ್ನು ಔಟ್ಸೈಡ್ ಬಂದರೆ ನಮಗೆ ಶಾಪಿಂಗ್ ಮಾಡೋದಕ್ಕೆ ಆ ಕಡೆ ತುಂಬಾ ಅಂಗಡಿಗಳಿದ್ದಾವೆ. ಮತ್ತು ಇಲ್ಲಿ ಕೃಷ್ಣನ ಮೂರ್ತಿ ತುಂಬಾ ಚೆನ್ನಾಗಿರ್ತವೆ. ಸೊ ಅಲಪ್ಪಿಗೆ ಬಂದಾಗ ಈ ಕೃಷ್ಣ ದೇವಸ್ಥಾನನ ವಿಸಿಟ್ ಮಾಡೋದನ್ನ ಮರಿಬೇಡಿ, ತುಂಬಾ ಚೆನ್ನಾಗಿದೆ. ಈ ದೇವಸ್ಥಾನ ನೋಡ್ತಾ ಇದ್ರೆ ಸೇಮ್ ನಮಗೆ ಧರ್ಮಸ್ಥಳ ಸುಬ್ರಹ್ಮಣ್ಯ ನೆನಪಾಗುತ್ತೆ. ಈ ದೇವಸ್ಥಾನ ಸ್ಟ್ರಕ್ಚರ್ ಸಹ ಹಾಗೇ ಇದೆ. ಸೊ ಇಲ್ಲಿಗೆ ನಮ್ಮ ಅಲಪ್ಪಿ ಸೀರೀಸ್ನ ಎಪಿಸೋಡ್ 2ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ.